ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಉಡುಪಿಯ ಬೀದಿ ಬೀದಿಗಳಲ್ಲಿ ಈಗ ಹಬ್ಬದ ಕಳೆ. ಕೃಷ್ಣನ ನಗರಿ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಮಣಿಪಾಲದಿಂದ ಹಿಡಿದು ಜೋಡುಕಟ್ಟೆಯವರೆಗೆ ಎಲ್ಲೆಲ್ಲೂ ತೋರಣ, ಭಗವ ಧ್ವಜಗಳದ್ದೇ ಕಾರುಬಾರು. ಈ ಸಂಭ್ರಮಕ್ಕೆ ಕಾರಣವೇ ವಿಶ್ವವಿಖ್ಯಾತ ಉಡುಪಿ ಪರ್ಯಾಯ ಮಹೋತ್ಸವ. ವಿಶ್ವ ಪ್ರಸಿದ್ಧ ಪರ್ಯಾಯದ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪರ್ಯಾಯ ಎಂದರೆ ಬದಲಾವಣೆ ಅಥವಾ ಒಬ್ಬರ ನಂತರ ಮತ್ತೊಬ್ಬರು ಎಂಬ ಅರ್ಥವಿದೆ. ಉಡುಪಿ ಶ್ರೀ ಕೃಷ್ಣ ಮಠದ ಪೂಜೆ ಮತ್ತು ಆಡಳಿತದ ಹಕ್ಕನ್ನ ಜಗದ್ಗುರು ಮಧ್ವಾಚಾರ್ಯರು ಸ್ಥಾಪಿಸಿರುವಂತಹ ಅಷ್ಟಮಠಗಳ ಸ್ವಾಮೀಜಿಯವರು ಸರದಿಯಂತೆ ಹಂಚಿಕೊಳ್ಳುವ ಈ ಸಂಪ್ರದಾಯ ಅತ್ಯಂತ ವಿಶಿಷ್ಟವಾದುದು. ಪ್ರತಿ ಮಠಕ್ಕೂ 2 ವರ್ಷಗಳ ಕಾಲ ಕೃಷ್ಣನ ಸೇವೆಯ ಮಹಾನ್ ಅವಕಾಶ ದೊರೆಯುತ್ತದೆ. ಇದು ಕೇವಲ ಧಾರ್ಮಿಕ ಅಧಿಕಾರ ಹಸ್ತಾಂತರವಲ್ಲ, ಬದಲಿಗೆ ಕರಾವಳಿಯ ಸಾಂಸ್ಕೃತಿಕ ವೈಭವದ ಪ್ರತೀಕ. ಈ ಬಾರಿ ಪರ್ಯಾಯ ಪೀಠವನ್ನ ಏರ್ತಿರೋದು ಶಿರೂರು ಮಠ. ಈ ವರ್ಷದ ಉತ್ಸವಕ್ಕೆ ಮತ್ತೊಂದು ವಿಶೇಷ ಮೆರುಗು ಬಂದಿದೆ. ಕೇವಲ 20 ವರ್ಷ ಪ್ರಾಯದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಮೊದಲ ಬಾರಿಗೆ ಸರ್ವಜ್ಞ ಪೀಠವನ್ನ ಅಲಂಕರಿಸುತ್ತಿದ್ದಾರೆ. ಪ್ರಸ್ತುತ ಅಷ್ಟಮಠಗಳ ಪೀಠಾಧಿಪತಿಗಳಲ್ಲಿ ಅತ್ಯಂತ ಕಿರಿಯರಾದ ಇವರು ಆಧುನಿಕ ಕಾಲದ ಯುವ ಸನ್ಯಾಸಿಯಾಗಿ ಭಕ್ತರ ಕುತೂಹಲಕ್ಕೆ ಕಾರಣರಾಗಿದ್ದಾರೆ. ಜನವರಿ 18ರಂದು ಇವರು ಅಧಿಕೃತವಾಗಿ ಕೃಷ್ಣ ಮಠದ ಆಡಳಿತವನ್ನ ವಹಿಸಿಕೊಳ್ಳಲಿದ್ದು, ತಮ್ಮ ಅವಧಿಯಲ್ಲಿ ವೇದಗಳ ಪ್ರಚಾರ ಮತ್ತು ಸಂರಕ್ಷಣೆಗೆ ವಿಶೇಷ ಒತ್ತು ನೀಡುವ ಸಂಕಲ್ಪ ಮಾಡಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪರ್ಯಾಯ ಸಂಪ್ರದಾಯಕ್ಕೆ 8 ಶತಮಾನಗಳ ಸುದೀರ್ಘ ಇತಿಹಾಸವಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದಾಗ ಅದರ ಪೂಜಾ ಕೈಂಕರ್ಯಗಳಿಗಾಗಿ ತಮ್ಮ 8 ಮಂದಿ ಶಿಷ್ಯರನ್ನ ನೇಮಿಸಿದ್ರು. ಇದನ್ನೇ ಇಂದು ನಾವು ಅಷ್ಟಮಠಗಳು ಎಂದು ಕರೆಯುತ್ತೇವೆ. ಆರಂಭದಲ್ಲಿ ಪ್ರತಿ ಮಠದ ಸ್ವಾಮೀಜಿಯವರು 2 ತಿಂಗಳುಗಳ ಕಾಲ ಕೃಷ್ಣನ ಪೂಜೆ ಮಾಡುವ ಪದ್ಧತಿ ಇತ್ತು. ಕಾಲಕ್ರಮೇಣ 16ನೆಯ ಶತಮಾನದಲ್ಲಿ ಸೋದೆ ಮಠದ ಶ್ರೀ ವಾದಿರಾಜ ತೀರ್ಥರು ಈ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆ ತಂದರು. ಪೂಜಾ ಅವಧಿಯನ್ನ 2 ತಿಂಗಳಿನಿಂದ 2 ವರ್ಷಗಳಿಗೆ ವಿಸ್ತರಿಸಿದರು. ಮಠದ ಆಡಳಿತ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನ ಸುಗಮವಾಗಿ ನಡೆಸಲು ಈ ಬದಲಾವಣೆ ಪೂರಕವಾಯಿತು. ಅಂದಿನಿಂದ ಇಂದಿನವರೆಗೆ 8 ಮಠಗಳ ಸ್ವಾಮೀಜಿಯವರು ಸರದಿಯಂತೆ 2 ವರ್ಷಕ್ಕೊಮ್ಮೆ ಅಧಿಕಾರ ಹಸ್ತಾಂತರಿಸುವ ಈ ವಿಶಿಷ್ಟ ಪರಂಪರೆಯೇ ಪರ್ಯಾಯ ಎಂಬ ಹೆಸರಿನಲ್ಲಿ ನಡೆದುಕೊಂಡು ಬರುತ್ತಿದೆ. ಪರ್ಯಾಯದ ಸಮಯದಲ್ಲಿ ಅಧಿಕಾರ ಹಸ್ತಾಂತರದ ಸಂಕೇತವಾಗಿ ಅಕ್ಷಯ ಪಾತ್ರೆ ಮತ್ತು ಮಠದ ಬೀಗದ ಕೈಯನ್ನ ಮುಂದಿನ ಸ್ವಾಮೀಜಿಯವರಿಗೆ ನೀಡಲಾಗುತ್ತದೆ. ಇದು ಕೇವಲ ಅಧಿಕಾರ ಬದಲಾವಣೆ ಅಲ್ಲ, ಬದಲಿಗೆ ಭಗವಂತನ ಸೇವೆಯ ಹಕ್ಕನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಗೌರವಪೂರ್ವಕವಾಗಿ ಒಪ್ಪಿಸುವ ಭವ್ಯ ಪರಂಪರೆಯಾಗಿದೆ. ಇಂದು ಉಡುಪಿ ಪರ್ಯಾಯವು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಕರಾವಳಿಯ ಅತಿದೊಡ್ಡ ಸಾಂಸ್ಕೃತಿಕ ಹಬ್ಬವಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ಭವ್ಯ ಸಂಭ್ರಮಕ್ಕೆ ಇದೀಗ ಮತ್ತೊಮ್ಮೆ ಇಡೀ ಉಡುಪಿ ನಗರವೇ ಮಧುವಣಗಿತ್ತಿಯಂತೆ ಸಜ್ಜಾಗಿದೆ. ಜನವರಿ 17ರ ಸಂಜೆ ನಡೆಯಲಿರುವ ವೈಭವದ ಮೆರವಣಿಗೆಯನ್ನ ನೋಡಲು ದೇಶ ವಿದೇಶಗಳಿಂದ ಭಕ್ತ ಸಾಗರವೇ ಹರಿದು ಬರಲಿದೆ. ಸಾಂಪ್ರದಾಯಿಕ ಕಲಾ ತಂಡಗಳು, ಭಜನಾ ಮಂಡಳಿಗಳು ಮತ್ತು ಸ್ತಬ್ಧ ಚಿತ್ರಗಳು ಈ ಮೆರವಣಿಗೆಯ ಅಂದವನ್ನ ಹೆಚ್ಚಿಸಲಿವೆ. ಶಾರದಾ ಕಲ್ಯಾಣ ಮಂಟಪ, ಕೆನ್ನಿಮುಲ್ಕಿ ಮತ್ತು ತ್ರಿವೇಣಿ ಸರ್ಕಲ್ಗಳಲ್ಲಿ ಈಗಿನಿಂದಲೇ ಜನಜಂಗುಳಿ ಆರಂಭವಾಗಿದೆ. ಒಟ್ನಲ್ಲಿ ಯುವಕಯತಿಯ ಪರ್ಯಾಯ ಪಥಕ್ಕೆ ಉಡುಪಿ ಸಕಲ ಸಜ್ಜಾಗಿ ನಿಂತಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.